ಮಿತ್ರರೇ ನಮಸ್ಕಾರ. ಮಿತ್ರರೇ, ಮಹಾಕುಂಭಮೇಳ 2 ದಿನ ಪೂರೈಸಿದೆ. ಏನು ಅಂದುಕೊಂಡಿದ್ವೋ ಅದಕ್ಕಿಂತಲೂ ಹೆಚ್ಚು ಯಶಸ್ವಿಯಾಗಿ ಕುಂಭಮೇಳ ನಡೀತಾ ಇದೆ. ಎಲ್ಲರೂ ನಿರೀಕ್ಷೆ ಮಾಡಿದ್ದಕ್ಕಿಂತ ಹೆಚ್ಚು ವ್ಯವಸ್ಥಿತವಾಗಿ ಕುಂಭಮೇಳ ನಡೀತಾ ಇದೆ. ಈ ಕುಂಭಮೇಳಕ್ಕೆ ಸಂಬಂಧಪಟ್ಟಂತೆ ಬಹಳ ಒಂದಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳಿದಾವೆ. ಎಲ್ಲರೂ ಊಹೆ ಮಾಡಿದ್ರಲ್ಲ, ಈ ಬಾರಿ ಕುಂಭಮೇಳ ಭರ್ಜರಿಯಾಗಿ ನಡೆಯುತ್ತೆ. ಅದಕ್ಕೆ 2 ಕಾರಣ ಇದೆ. ಒಂದು, ಇದು ಮಹಾಕುಂಭಮೇಳ ಮಾತ್ರ ಅಲ್ಲ, 144 ವರ್ಷಗಳ ಬಳಿಕ ನಡೆಯುತ್ತಿರುವಂತಹ ಪೂರ್ಣ ಕುಂಭಮೇಳ. ಮಿತ್ರರೇ, ನಿಮಗೆಲ್ಲ ಗೊತ್ತು ಪೂರ್ಣ ಕುಂಭಮೇಳ ಅಂತಂದ್ರೆ ಏನು, ಮಹಾಕುಂಭಮೇಳ ಅಂತಂದ್ರೇನು. ಈಗಾಗಲೇ ನಿಮಗೆಲ್ಲ ತಿಳಿದೇ ಇದೆ. ಗುರುಗ್ರಹವು ವೃಷಭ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರುವಂತಹ ಸಂದರ್ಭ, ಅದೇ ವೇಳೆ ಸೂರ್ಯನು ಮಕರ ರಾಶಿಯನ್ನು ಪ್ರವೇಶ ಮಾಡಿದಂತಹ ಸಂದರ್ಭದಲ್ಲಿ ಈ ಕುಂಭಮೇಳ ಆರಂಭವಾಗುತ್ತೆ. 12 ವರ್ಷಕ್ಕೊಮ್ಮೆ ಕುಂಭಮೇಳ ನಡೆಯುತ್ತೆ. ಈ ರೀತಿಯಾಗಿ 12 ಬಾರಿ ಆದಂತಹ ಸಂದರ್ಭದಲ್ಲಿ ಅದನ್ನು ಪೂರ್ಣ ಕುಂಭಮೇಳ ಅಂತ ಕರೆಯಲಾಗುತ್ತೆ. ಈ ಬಾರಿ ನಡೆಯುತ್ತಿರುವಂತಹದ್ದು ಅಂತಹದೇ ಪೂರ್ಣ ಕುಂಭಮೇಳ. 144 ವರ್ಷಗಳ ನಂತರ ಇದು ನಡೀತಾ ಇದೆ. ಅಂದ್ರೆ ಹಿಂದಿನ 3 ತಲೆಮಾರಿಗೆ ಇದು ಸಿಕ್ಕಿಲ್ಲ, ಮುಂದಿನ 3 ತಲೆಮಾರಿಗೆ ಇದು ಸಿಗೋದಿಲ್ಲ. ಅಂತಹ ಪೂರ್ಣ ಕುಂಭಮೇಳ ಈ ಬಾರಿ ನಡೀತಾ ಇದೆ. ಈ ಕಾರಣದಿಂದಾಗಿ ಇದಕ್ಕೆ ಸ್ವಲ್ಪ ಹೆಚ್ಚೇ ಮಹತ್ವ ಇದೆ. ಜೊತೆಗೆ ಮಿತ್ರರೇ, ಈ ಬಾರಿ ಪೂರ್ಣ ಕುಂಭಮೇಳಕ್ಕೆ ಇಷ್ಟೊಂದು ಮಾನ್ಯತೆ ಸಿಗೋದಕ್ಕೆ, ಇಷ್ಟೊಂದು ಜನರ ನಿರೀಕ್ಷೆ ಇರೋದಕ್ಕೆ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥರ ಆಡಳಿತ ಇದೆ. ಯೋಗಿ ಆದಿತ್ಯನಾಥ್ ಸ್ವತಃ ಒಬ್ಬ ಸಂತ. ಹೀಗಾಗಿ ಸಂತರಿಗೋಸ್ಕರವಾಗಿ ಇರುವಂತಹ ಈ ಕುಂಭಮೇಳವನ್ನ ಅತ್ಯಂತ ಯಶಸ್ವಿಯಾಗಿ ನಡೆಸ್ತಾರೆ ಎನ್ನುವಂತಹ ನಂಬಿಕೆ ಇತ್ತು. ಅದಕ್ಕೋಸ್ಕರವಾಗಿ ಯೋಗಿ ಸರ್ಕಾರ ನಿರಂತರವಾಗಿ ಅನೇಕ ರೀತಿಯಲ್ಲಿ ಪ್ರಯತ್ನವನ್ನ ಮಾಡಿದೆ. ಕಳೆದ 1 ವರ್ಷದಿಂದಲೂ ಕೂಡ ಇದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನು ಮಾಡಿಕೊಂಡಿದ್ರು. ಆ ಎಲ್ಲ ಸಿದ್ಧತೆಗಳು ಕೂಡ ಈಗ ಫಲ ಕೊಡ್ತಾ ಇದೆ. ಈಗ ಕುಂಭಮೇಳದಲ್ಲಿ ಕೇವಲ 2 ದಿನ ಮಾತ್ರ ಮುಕ್ತಾಯವಾಗಿರುವಂತದ್ದು. ಇನ್ನು 43 ದಿನಗಳ ಕಾಲ ಕುಂಭಮೇಳ ನಡೆಯುತ್ತೆ. ಮೊದಲ ದಿನ 1.5 ಕೋಟಿಯಷ್ಟು ಜನ ಕುಂಭಮೇಳದಲ್ಲಿ ಭಾಗಿಯಾಗಿದ್ರು. ಯೋಚನೆ ಮಾಡಿ, 1.5 ಕೋಟಿ ಜನ ಒಂದು ಪ್ರದೇಶದಲ್ಲಿ ಸೇರಿದ್ರೆ ಏನಾಗತ್ತೆ ಅಂತ. 4-6 ಲಕ್ಷ ಜನ ಸೇರಿದ್ರೆ ಅಲ್ಲಿ ಕಾಲ್ ತುಳಿತ ಆಗತ್ತೆ, ಇನ್ನೊಂದು ಸಮಸ್ಯೆ ಆಗತ್ತೆ, ಜನರಿಗೆ ನಾನಾ ರೀತಿಯ ತೊಂದರೆಗಳು ಉಂಟಾಗುತ್ತೆ. ಆದರೆ ಕುಂಭಮೇಳದಲ್ಲಿ ಸಣ್ಣ ಲೋಪವೂ ಕೂಡ ಸಂಭವಿಸಿಲ್ಲ. ಯಾವುದೇ ರೀತಿಯಲ್ಲೂ ಅಡೆತಡೆಗಳು, ತೊಂದರೆ ಏನೂ ಆಗಿಲ್ಲ. ಜನ ಬಹಳ ಖುಷಿಯಿಂದ ಭಾಗಿಯಾಗ್ತಾ ಇದ್ದಾರೆ. ಸಾಧು ಸಂತರು ಕೂಡ ಹಿಂದೆಂದೂ ಕೂಡ ನಾವು ಕುಂಭಮೇಳದಲ್ಲಿ ಈ ಪರಿಯಾದಂತಹ ಸಿದ್ಧತೆಯನ್ನ ನೋಡಿರಲಿಲ್ಲ. ಅಷ್ಟೊಂದು ವ್ಯವಸ್ಥಿತವಾಗಿ ಕುಂಭಮೇಳವನ್ನ ಆಯೋಜನೆ ಮಾಡಲಾಗಿದೆ. ಹೀಗಾಗಿ ಜೈ ಯೋಗಿ ಮಹಾರಾಜ್ ಅಂತ ಪ್ರತಿಯೊಬ್ಬರೂ ಕೂಡ ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ಯೋಗಿ ಸರ್ಕಾರ ಇದಕ್ಕೆ ತಯಾರಿಯನ್ನ ಮಾಡಿದೆ. ಮಿತ್ರರೇ, ಈಗಾಗಲೇ 45 ದಿನಗಳ ಕುಂಭಮೇಳದಲ್ಲಿ ಸರಿಸುಮಾರು 45 ಕೋಟಿ ಮಂದಿ ಭಾಗಿಯಾಗಬಹುದು ಅಂತ ನಿರೀಕ್ಷೆ ಮಾಡಲಾಗಿತ್ತು. ಆದರೆ ಮೊದಲನೇ ದಿನವೇ 1.5 ಕೋಟಿ ಜನ ಭಾಗಿಯಾಗಿರುವ ಕಾರಣದಿಂದಾಗಿ ಈ ಸಂಖ್ಯೆ ಇನ್ನೂ ಹೆಚ್ಚಾಗಬಹುದು ಅಂತ ನಿರೀಕ್ಷೆ ಮಾಡಲಾಗ್ತಾ ಇದೆ. ಅಂದ್ರೆ ಇದು 50 ರಿಂದ 55 ಕೋಟಿ ಜನ ಕುಂಭಮೇಳದಲ್ಲಿ ಭಾಗಿಯಾದರೂ ಕೂಡ ಆಶ್ಚರ್ಯ ಇಲ್ಲ. ಅಂತಹ ಸನ್ನಿವೇಶ ನಿರ್ಮಾಣ ಆಗಬಹುದು ಅಂತ ಈಗ ಊಹೆ ಮಾಡಲಾಗ್ತಾ ಇದೆ. ಅಂದ್ರೆ ಇದು ಮುಂದೆಂದೂ ಅಳಿಸಲಾಗದಂತಹ ಒಂದು ದಾಖಲೆಯನ್ನ ಈ ಬಾರಿಯ ಕುಂಭಮೇಳ ಬರೆಯುತ್ತೆ ಎನ್ನುವಂಥದ್ದು ನಿಚ್ಚಳವಾಗ್ತಾ ಇದೆ. ಯೋಚನೆ ಮಾಡಿ, ಇಡೀ ಯುರೋಪ್ನ ಜನಸಂಖ್ಯೆಯ ಅರ್ಧ ಭಾಗದ ಜನ ಈ ಕುಂಭಮೇಳದಲ್ಲಿ ಭಾಗಿಯಾದಂತ ಆಗುತ್ತೆ. 45 ಕೋಟಿ ಜನ ಅಂತಂದ್ರೆ ಯುರೋಪ್ನಲ್ಲಿ ಒಂದು 73 ಕೋಟಿ ಜನ ಇದ್ದಾರೆ. ಅರ್ಧ ಯುರೋಪ್ ಈ ಕುಂಭಮೇಳದಲ್ಲಿ ಭಾಗಿಯಾದ್ರೆ ಹೇಗಿರಬೇಡ. ಅಂತಹ ಒಂದು ಭವ್ಯ ದಿವ್ಯವಾದಂತಹ ಕುಂಭಮೇಳವನ್ನ ಯೋಗಿ ಸರ್ಕಾರ ಈ ಬಾರಿ ಆಯೋಜನೆ ಮಾಡಿದೆ. ಈಗಾಗಲೇ ಮಿತ್ರರೇ, ಈ ಕುಂಭಮೇಳಕ್ಕೋಸ್ಕರವಾಗಿ ಯೋಗಿ ಸರ್ಕಾರ 6,382 ಕೋಟಿಯಷ್ಟು ವೆಚ್ಚ ಮಾಡ್ತಾ ಇದೆ. ಕೇಂದ್ರ ಸರ್ಕಾರವೂ ಕೂಡ 2,100 ಕೋಟಿಯಷ್ಟು ಈ ಒಂದು ಕುಂಭಮೇಳಕ್ಕಾಗಿ ದೇಣಿಗೆಯನ್ನ ಕೊಟ್ಟಿದೆ. ಅಂದ್ರೆ ಯಾವುದೇ ಲೋಪದೋಷ ಇಲ್ಲದೆ ಒಂದು ವಿಶ್ವ ಮಟ್ಟದಲ್ಲಿ ಸದ್ದು ಮಾಡುವಂತಹ ಕುಂಭಮೇಳವನ್ನ ಆಯೋಜನೆ ಮಾಡಬೇಕು ಅಂತ ಎರಡೂ ಸರ್ಕಾರಗಳು ತೀರ್ಮಾನ ಮಾಡದಂತೆ ಕಂಡು ಬರ್ತಾ ಇದೆ. ಆ ಎಲ್ಲ ವ್ಯವಸ್ಥೆಗಳು ಕೂಡ ಮೊದಲ ದಿನವೇ ಜನರಿಗೆ ಕಾಣೋದಕ್ಕೆ ಸಿಗ್ತಾ ಇದೆ. ಮಿತ್ರರೇ, ಇಷ್ಟೊಂದು ಖರ್ಚು ಮಾಡೋದ್ರಿಂದ ಏನ್ ಲಾಭ ಅಂತ ಕೆಲವರು ಪ್ರಶ್ನೆ ಮಾಡ್ತಾ ಇದ್ರು. ನಾನು ನಿನ್ನೆಯಿಂದಲೂ ಕೂಡ ಸಾಮಾಜಿಕ ಮಾಧ್ಯಮಗಳಲ್ಲಿ ನೋಡ್ತಲೇ ಇದ್ದೆ. ಕೆಲವರು ನಾನಾ ಬಗೆಯ ಕಮೆಂಟ್ಗಳನ್ನು ಹಾಕ್ತಾ ಇದ್ದಾರೆ. ಇಷ್ಟೆಲ್ಲ ಖರ್ಚು ಮಾಡಿ ಸರ್ಕಾರ ಇಂತಹ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವಂತಹ ಜರೂರತ್ತೇನಿದೆ, ಇದರಿಂದ ಯಾರಿಗಾದ್ರೂ ಲಾಭ ಇದೆಯಾ, ಯಾರಿಗಾದ್ರೂ ಉದ್ಯೋಗ ಸಿಗುತ್ತಾ, ಹೀಗೆ ನಾನಾ ಬಗೆಯಲ್ಲಿ ಪ್ರಶ್ನೆ ಮಾಡುವವರು ಇದ್ರು. ಆದ್ರೆ ಮಿತ್ರರೇ, ನೆನಪಿರಲಿ, ಈ ಒಂದು ಕುಂಭಮೇಳದಿಂದಾಗಿ ಉತ್ತರ ಪ್ರದೇಶದ ಸರ್ಕಾರಕ್ಕೆ 25,000 ಕೋಟಿಯಷ್ಟು ಆದಾಯವನ್ನ ನಿರೀಕ್ಷೆ ಮಾಡಲಾಗಿದೆ. ಅಂದ್ರೆ ಕುಂಭಮೇಳದಲ್ಲಿ 45 ಕೋಟಿಗೂ ಹೆಚ್ಚು ಜನ ಭಾಗಿಯಾಗ್ತಾರೆ. ಕುಂಭಮೇಳ ಅಂತಂದ್ರೆ ಕೆಲವರು ಏನ್ ಅಂದುಕೊಂಡಿದ್ದಾರೆ ಗೊತ್ತಾ, ಕೇವಲ ಸಾಧು ಸಂತರು ಮಾತ್ರ ಭಾಗಿಯಾಗುವಂತದ್ದು. ಈ ಸಾಧು ಸಂತರು ಅಲ್ಲಿ ಭಿಕ್ಷೆ ಬೇಡ್ಕೊಂಡಿರ್ತಾರೆ, ಅವರಿಂದ ಏನು ಆರ್ಥಿಕತೆಗೆ ಕೊಡುಗೆ ಅಂತ. ಹಾಗಲ್ಲ ಮಿತ್ರರೇ, ಸಾಧು ಸಂತರು ಕೆಲವೇ ಸಂಖ್ಯೆಯಲ್ಲಿ ಭಾಗಿಯಾಗುವಂತಹದ್ದು. ಆದ್ರೆ ಆ ಸಾಧು ಸಂತರ ಆಶೀರ್ವಾದವನ್ನ ಪಡೆಯೋದಕ್ಕೆ, ಕುಂಭಮೇಳದಲ್ಲಿ ಸ್ನಾನ ಮಾಡೋದಕ್ಕೆ ಭಕ್ತಗಣ, ಭಕ್ತ ಕೋಟಿ ಅಲ್ಲಿಗೆ ಬರುತ್ತೆ. ಕೋಟ್ಯಂತರ ಸಂಖ್ಯೆಯಲ್ಲಿ ದೇಶದ ಮೂಲೆ ಮೂಲೆಯಿಂದ ಜನ ಅಲ್ಲಿಗೆ ಬರ್ತಾರೆ. ಈ ಕಾರಣದಿಂದಾಗಿ ದೊಡ್ಡ ಪ್ರಮಾಣದಲ್ಲಿ ವ್ಯಾಪಾರ ವ್ಯವಹಾರ ನಡೆಯುತ್ತೆ. ಒಂದು ಅಂದಾಜಿನ ಪ್ರಕಾರ ಈ 45 ದಿನಗಳಲ್ಲಿ ಸರಿಸುಮಾರು 2 ಲಕ್ಷ ಕೋಟಿಗೂ ಹೆಚ್ಚು ವ್ಯಾಪಾರ ವ್ಯವಹಾರ ನಡೆಯುತ್ತೆ. ಆರ್ಥಿಕತೆಗೆ ಅಷ್ಟೊಂದು ಬೂಸ್ಟ್ ಸಿಗುತ್ತೆ ಅಂತ ಅಂದಾಜು ಮಾಡಲಾಗಿದೆ. ಎಷ್ಟು ದೊಡ್ಡ ಈವೆಂಟ್ ಇರಬಹುದು ಅಂತ ಯೋಚನೆ ಮಾಡಿ. ಈ ದೇಶದಲ್ಲಿ IPL ಇದೆಯಲ್ಲ, ಇದೇ ದೊಡ್ಡ ಈವೆಂಟು, ದೇಶದ ಆರ್ಥಿಕತೆಗೆ ದೊಡ್ಡ ಪ್ರಮಾಣದಲ್ಲಿ ಕೊಡುಗೆ ಕೊಡುವಂತಹ ಈವೆಂಟ್ ಅಂತ ಕರೆಯಲಾಗುತ್ತೆ. ಈ ಕುಂಭಮೇಳ ಅದಕ್ಕಿಂತ ದೊಡ್ಡ ಈವೆಂಟ್ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇನ್ನು ಮಿತ್ರರೇ, ಕುಂಭಮೇಳವನ್ನ ಉತ್ತರ ಪ್ರದೇಶ ಸರ್ಕಾರ ಇಷ್ಟೆಲ್ಲ ಮುತುವರ್ಜಿ ವಹಿಸಿ ಆಯೋಜನೆ ಮಾಡಿದ
ಮಾಡಿದ್ರೂ ಕೂಡ ಅಲ್ಲಿನ ವಿಪಕ್ಷ ಮಾತ್ರ ಯೋಗಿ ಸರ್ಕಾರವನ್ನ ಟೀಕೆ ಮಾಡ್ತಾ ಇದೆ. ಯಾವುದೂ ಸರಿಯಾಗಿಲ್ಲ. ಅಖಿಲೇಶ್ ಯಾದವ್ ಅಂತೂ ಮೊಸರಲ್ಲಿ ಕಲ್ಲು ಹುಡುಕುವಂತಹ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಈ ಹಿಂದಿನಿಂದಲೂ ಕೂಡ ಇದೇ ಕೆಲಸ ಮಾಡಿದ್ರು. ಕುಂಭಮೇಳ ಆಯೋಜನೆಯಲ್ಲಿ ಉತ್ತರ ಪ್ರದೇಶ ಸರ್ಕಾರ ಹಿಂದುಳಿದಿದೆ, ವ್ಯವಸ್ಥೆ ಮಾಡಿಕೊಂಡಿಲ್ಲ, ಬೇಕಾದ್ರೆ ನಮ್ಮ ಕಾರ್ಯಕರ್ತರನ್ನ ಕಳುಹಿಸ್ತೀವಿ, ಹೀಗಂತ ಸಮಾಜವಾದಿ ಪಕ್ಷದ ನಾಯಕ ಅಖಿಲೇಶ್ ಯಾದವ್ ಈ ಹಿಂದೆ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಈಗ ಅತ್ಯಂತ ವ್ಯವಸ್ಥಿತವಾಗಿ ಕುಂಭಮೇಳ ಆರಂಭಗೊಂಡಿದೆ. ಇಂತಹ ಸಂದರ್ಭದಲ್ಲಿ ಅಖಿಲೇಶ್ ಯಾದವ್ ಏನ್ ಮಾಡ್ತಾ ಇದ್ದಾರೆ? ಏನಾದರೂ ಲೋಪ ಇದೆಯಾ ಅದನ್ನ ಹುಡುಕೋದಕ್ಕೆ ತನ್ನ ಕಾರ್ಯಕರ್ತರನ್ನ ಅಲ್ಲಿಗೆ ಬಿಟ್ಟುಬಿಟ್ಟಿದ್ದಾರೆ. ಎಷ್ಟರ ಮಟ್ಟಿಗೆ ಅಂತಂದ್ರೆ ಯಾವುದೇ ದೊಡ್ಡ ಪ್ರಮಾಣದ ಲೋಪದೋಷಗಳು ಎಲ್ಲೂ ಕೂಡ ಹುಡುಕಿದ್ರು ಸಿಗ್ತಾ ಇಲ್ಲ. ಜನರನ್ನು ಮಾತಾಡಿಸಿದ್ರೆ ನಾವೆಲ್ಲ ಖುಷಿಯಾಗಿದ್ದೀವಪ್ಪ, ಕುಂಭಮೇಳದಲ್ಲಿ ಎಲ್ಲ ವ್ಯವಸ್ಥೆ ಇದೆ, ನಾವು ಹಿಂದೂ ಕೂಡ ಕುಂಭಮೇಳದಲ್ಲಿ ಭಾಗಿಯಾಗಿದ್ವಿ, ಇಷ್ಟೊಂದು ವ್ಯವಸ್ಥಿತವಾದಂತಹ ಕುಂಭಮೇಳವನ್ನ ನಾವು ನೋಡೇ ಇರಲಿಲ್ಲ ಅಂತ ಜನ ಮಾತನಾಡ್ಕೊಳ್ತಾ ಇದ್ದಾರೆ. ಆದ್ರೆ ಅಖಿಲೇಶ್ ಯಾದವ್ ಏನಾದರೂ ತಪ್ಪನ್ನ ಹುಡುಕ್ಬೇಕಲ್ಲ, ಅದಕ್ಕೋಸ್ಕರವಾಗಿ ಹುಡುಕಿ 2 ವಿಡಿಯೋಗಳನ್ನ ತನ್ನ ಟ್ವಿಟರ್ ನಲ್ಲಿ ಟ್ವೀಟ್ ಮಾಡಿದ್ದಾರೆ. ಆ 2 ವಿಡಿಯೋಗಳಲ್ಲಿ ಏನಿದೆ ಕೇಳಿದ್ರೆ, ಒಬ್ಬ ವೃದ್ಧನಿಗೆ ಸರಿಸುಮಾರು 1 ಕಿಲೋಮೀಟರ್ ಅಲೆದಾಡಿದ್ರೂ ಕೂಡ ಕುಡಿಯೋದಕ್ಕೆ ನೀರು ಸಿಕ್ಕಿಲ್ಲ. ಅದನ್ನ ಆತ ಹೇಳಿದ್ದಾನೆ. ಯೋಗಿಜಿ ಕುಡಿಯೋದಕ್ಕೆ ನೀರೆಲ್ಲಿ ಅಂತ ಆ ವೃದ್ಧ ಕೇಳಿದ್ದಾನೆ. ಆ ವಿಡಿಯೋವನ್ನ ಅಖಿಲೇಶ್ ಯಾದವ್ ಟ್ವೀಟ್ ಮಾಡಿದ್ದಾರೆ. ಎರಡನೇದಾಗಿ ಒಂದು 4-6 ಜನ ಮಹಿಳೆಯರು ಕೂತ್ಕೊಂಡಿದ್ದಾರೆ. ಇಲ್ಲಿ ನಮಗೆ ಎಲ್ಲೂ ಕೂಡ ಉಳಿದುಕೊಳ್ಳೋದಕ್ಕೆ ಅವಕಾಶ ಇಲ್ಲ, ನಾವೇ ರಗ್ಗು ತಂದು ಹೊದ್ಕೊಂಡು ಇಲ್ಲಿ ಮಲ್ಕೊಳ್ಳುವಂತಹ ಸ್ಥಿತಿ ನಿರ್ಮಾಣ ಆಗಿದೆ, ಊಟ ಮಾಡೋದಕ್ಕೂ ನಮಗೇನು ಸಿಕ್ಕಿಲ್ಲ ಅಂತ ಅವ್ರು ಹೇಳಿದ್ದಾರೆ. ನಾವೇ ದುಡ್ಡು ಕೊಟ್ಟು ಏನೋ ಖರೀದಿ ಮಾಡಿದ್ವಿ ಅಂತೆಲ್ಲ ಅವರು ಒಂದಷ್ಟು ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟಿದ್ದಾರೆ. ಆ ವಿಡಿಯೋವನ್ನ ಕೂಡ ಅಖಿಲೇಶ್ ಯಾದವ್ ಟ್ವೀಟ್ ಮಾಡಿದ್ದಾರೆ. ಅಂದ್ರೆ ಮಿತ್ರರೇ, ಇದನ್ನ ನೋಡಿದಾಗ ಏನನ್ಸುತ್ತೆ, ತೀರಾ ಮೊಸರಲ್ಲಿ ಕಲ್ಲು ಹುಡುಕುವಂತಹ ಪ್ರಯತ್ನಕ್ಕೆ ಅಖಿಲೇಶ್ ಯಾದವ್ ಕೈ ಹಾಕಿದ್ದಾರೆ. ಯಾಕಂದ್ರೆ ದೊಡ್ಡದಾದಂತಹ ಯಾವುದೇ ವಿಷಯ ಸಿಗ್ತಾ ಇಲ್ಲ. ದೊಡ್ಡದೇನೋ ಅನಾಹುತ ಆಯ್ತಪ್ಪ, ಯಾರೋ ಅಲ್ಲಿ ಉಳಿದುಕೊಳ್ಳೋದಕ್ಕೆ ಸಾಧು ಸನ್ಯಾಸಿಗಳಿಗೆ ಯಾವುದೇ ವ್ಯವಸ್ಥೆ ಇಲ್ಲ, ಇಂತಹ ವಿಷಯಗಳನ್ನ ನೀವು ಹುಡುಕಿದ್ರೂ ಸಿಗ್ತಾ ಇಲ್ಲ. ಹೀಗಾಗಿ ಅಖಿಲೇಶ್ ಯಾದವ್ ತನ್ನ ಕಾರ್ಯಕರ್ತರನ್ನ ಬಿಟ್ಟು ಸಣ್ಣ ಲೋಪದೋಷಗಳನ್ನು ಕೂಡ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಗಿಟ್ಟಿಸುವಂತೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಮಿತ್ರರೇ, ಈ ಅಖಿಲೇಶ್ ಯಾದವ್ ಪಕ್ಷ ಏನ್ ಮಾಡಿದೆ ಗೊತ್ತಾ? ಈಗ ಕುಂಭಮೇಳ ನಡೆಯುವಂತಹ ಸಂದರ್ಭದಲ್ಲಿ ಅನೇಕ ಅಖಾಡಗಳು ಅದರಲ್ಲಿ ಭಾಗಿಯಾಗಿರ್ತವೆ. ಅವ್ರದ್ದೇ ಆದಂತಹ ಒಂದೊಂದು ಟೆಂಟ್ಗಳಿರ್ತವೆ, ಕುಟೀರಗಳನ್ನು ನಿರ್ಮಾಣ ಮಾಡ್ಕೊಂಡಿರ್ತಾರೆ. ಅಲ್ಲಿ ಸಾಧು ಸನ್ಯಾಸಿಗಳಿರ್ತಾರೆ. ಅಲ್ಲಿ ತಮ್ಮ ಆರಾಧ್ಯ ದೈವದ ಫೋಟೋಗಳನ್ನಿಟ್ಟಿರ್ತಾರೆ. ಕೆಲವರಂತೂ ಮೂರ್ತಿಯನ್ನ ಸ್ಥಾಪನೆ ಮಾಡ್ಕೊಂಡಿರ್ತಾರೆ. ಆದ್ರೆ ಉತ್ತರ ಪ್ರದೇಶದ ಸಮಾಜವಾದಿ ಪಕ್ಷ ಮುಲಾಯಂ ಸಿಂಗ್ ಯಾದವ್ ಅವರ ಒಂದು ಮೂರ್ತಿಯನ್ನ ಸ್ಥಾಪನೆ ಮಾಡಿದೆ. ಅದನ್ನ ಉತ್ತರ ಪ್ರದೇಶದ ವಿಪಕ್ಷದ ನಾಯಕರೇ ಹೋಗಿ ಉದ್ಘಾಟನೆಯನ್ನ ಕೂಡ ಮಾಡಿದ್ದಾರೆ. ಅವ್ರದೇ ಆದಂತಹ ಒಂದು ಕುಟೀರವನ್ನ ನಿರ್ಮಾಣ ಮಾಡಿ ಮುಲಾಯಂ ಸಿಂಗ್ ಯಾದವ್ ಅವರ ಪ್ರತಿಮೆಯನ್ನ ಅಲ್ಲಿ ಇಡಲಾಗಿದೆ. ಅದಕ್ಕೆ ಪೂಜೆಯನ್ನ ಸಲ್ಲಿಸಲಾಗ್ತಾ ಇದೆ. ಅದಕ್ಕೆ ಅವ್ರು ಹೇಳಿರೋದೇನು ಗೊತ್ತಾ? ಉತ್ತರ ಪ್ರದೇಶದ ಮಣ್ಣಿನ ಮಗ ಮುಲಾಯಂ ಸಿಂಗ್ ಯಾದವ್, ಇದಕ್ಕೋಸ್ಕರವಾಗಿ ನಾವು ಅವರ ಪ್ರತಿಮೆಯನ್ನ ಇಟ್ಟಿದ್ದೀವಿ. ಇದೇ ಮುಲಾಯಂ ಸಿಂಗ್ ಯಾದವ್ ಈ ಹಿಂದೆ ರಾಮಭಕ್ತರ ಮೇಲೆ ಗುಂಡು ಹಾರಿಸಿದ್ರು. ಅನೇಕ ರಾಮಭಕ್ತರ ಹತ್ಯೆಯನ್ನ ಮಾಡದಂತಹ ಕುಖ್ಯಾತಿ ಮುಲಾಯಂ ಸಿಂಗ್ ಯಾದವ್ಗಿದೆ. ಹಿಂದೂ ಧರ್ಮದ ಮೇಲೆ ನಿರಂತರವಾಗಿ ದಾಳಿ ಮಾಡೋದ್ರಲ್ಲಿ ಈ ಸಮಾಜವಾದಿ ಪಕ್ಷ ಎತ್ತಿದ ಕೈ. ತಮ್ಮ ಮುಸ್ಲಿಂ ವೋಟ್ ಬ್ಯಾಂಕ್ಗೋಸ್ಕರವಾಗಿ ಹಿಂದುತ್ವವನ್ನ ಪ್ರಬಲವಾಗಿ ಟೀಕೆ ಮಾಡುವಂತಹ ಪಕ್ಷ. ಆದ್ರೆ ಈ ಬಾರಿ ಅನಿವಾರ್ಯತೆ ಹೇಗೆ ಸೃಷ್ಟಿಯಾಗಿದೆ ನೋಡಿ. ಯೋಗಿ ಆದಿತ್ಯನಾಥ್ ಈ ಬಾರಿಯ ಕುಂಭಮೇಳವನ್ನ ಭರ್ಜರಿಯಾಗಿ ಯಶಸ್ವಿಗೊಳಿಸ್ತಾರೆ, ಇದಕ್ಕೋಸ್ಕರವಾಗಿ ಟೊಂಕ ಕಟ್ಟಿ ನಿಂತಿದ್ದಾರೆ ಅಂತ ಗೊತ್ತಾಯ್ತು. ಏನಾದ್ರೂ ಮಾಡಬೇಕಲ್ಲ, ಸ್ವಲ್ಪನಾದ್ರೂ ರಾಜಕೀಯ ಲಾಭವನ್ನು ಪಡೆದುಕೊಳ್ಳಬೇಕು ಅಂತ ಈಗ ಈ ಕುಂಭಮೇಳದಲ್ಲಿ ಮುಲಾಯಂ ಸಿಂಗ್ ಯಾದವ್ ಅವರ ಪ್ರತಿಮೆಯನ್ನ ಇಟ್ಟು ಪೂಜಿಸ್ತಾ ಇದ್ದಾರೆ. ಈ ರೀತಿಯ ರಾಜಕೀಯ ಲಾಭ ಪಡೆದುಕೊಳ್ಳೋದಕ್ಕೆ ಸಮಾಜವಾದಿ ಪಕ್ಷ ಹೊರಟಿದೆ. ಹಾಗೆ ನೋಡಕ್ ಹೋದ್ರೆ ಮಿತ್ರರೇ, ನಿಜವಾಗ್ಲೂ ಅವ್ಯವಸ್ಥೆ ಇದೆಯಾ? ಉತ್ತರ ಪ್ರದೇಶ ಸರ್ಕಾರ ಏನು ಮಾಡಿಲ್ವಾ? ದಿನವೊಂದಕ್ಕೆ 1.5 ಕೋಟಿ ಜನ ಬಂದ್ರೆ ಅವ್ರಿಗೆ ಏನೇನು ವ್ಯವಸ್ಥೆ ಇದೆ ಅಂತ ಸೂಕ್ಷ್ಮವಾಗಿ ನೋಡೋದಾದ್ರೆ, ಈ ಇಡೀ ಕುಂಭಮೇಳವನ್ನ ಒಟ್ಟು 4,000 ಹೆಕ್ಟೇರ್ ಜಾಗದಲ್ಲಿ ಆಯೋಜನೆ ಮಾಡಲಾಗಿದೆ. 4,000 ಹೆಕ್ಟೇರ್ ಜಾಗ. ಅಷ್ಟು ಪ್ರದೇಶದಲ್ಲಿ ನೀವು ಗಂಗಾ ಸ್ನಾನವನ್ನು ಮಾಡಬಹುದು. ನಿಮಗೆ ಮುಕ್ತವಾಗಿ ಅವಕಾಶವನ್ನು ಕಲ್ಪಿಸಲಾಗಿದೆ. ಅಷ್ಟೊಂದು ಜಾಗದಲ್ಲಿ ವ್ಯವಸ್ಥೆಗಳನ್ನ ರೂಪಿಸಲಾಗಿದೆ. ಹಾಗೆ ಮಿತ್ರರೇ, 1.5 ಲಕ್ಷ ಟೆಂಟ್ಗಳನ್ನು ನಿರ್ಮಾಣ ಮಾಡಲಾಗಿದೆ ಜನ ಉಳಿದುಕೊಳ್ಳೋದಕ್ಕೋಸ್ಕರವಾಗಿ. 1.5 ಲಕ್ಷ ಟೆಂಟ್ಗಳು. ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಜನರು ಬಂದ್ರು ಅಂತಂದ್ರೆ ಅಲ್ಲಿ ಶೌಚಾಲಯಗಳ ಅನಿವಾರ್ಯತೆ ನಿರ್ಮಾಣ ಆಗ್ಬಿಡುತ್ತೆ. ಶೌಚಾಲಯದ ವ್ಯವಸ್ಥೆ ಬೇಕೇ ಬೇಕು. ಅದಕ್ಕೋಸ್ಕರವಾಗಿ 1.5 ಲಕ್ಷ ತಾತ್ಕಾಲಿಕ ಶೌಚಾಲಯವನ್ನು ನಿರ್ಮಾಣ ಮಾಡಲಾಗಿದೆ. ಎಷ್ಟು? 1.5 ಲಕ್ಷ. ಹಾಗೆ 10,000 ಸಂಘಟನೆಗಳು ನಿರಂತರವಾಗಿ ಅನ್ನದಾಸೋಹವನ್ನು ನಡೆಸ್ತಾ ಇದ್ದಾವೆ. ಅಲ್ಲಿ ಬಂದಂತಹ ಜನರಿಗೆ ಊಟೋಪಚಾರ ನೋಡಿಕೊಳ್ಳೋದಕ್ಕೆ 10,000 ಸಂಘಟನೆಗಳಿದ್ದಾವೆ, ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದಾವೆ. ಹಾಗೆ 102 ಪಾರ್ಕಿಂಗ್ ಏರಿಯಾಗಳನ್ನ ಕೂಡ ಸ್ಥಾಪನೆ ಮಾಡಲಾಗಿದೆ. ಪಾರ್ಕಿಂಗ್ ಏನು ಸಮಸ್ಯೆ ಆಗಬಾರದು ಅಂತ 5 ಲಕ್ಷ ವಾಹನಗಳನ್ನ ಅಲ್ಲಿ ನಿಲುಗಡೆ ಮಾಡಬಹುದು. ಅಷ್ಟೊಂದು ದೊಡ್ಡದಾದಂತಹ ಪಾರ್ಕಿಂಗ್ ಪ್ಲೇಸ್ ಅನ್ನ ನಿರ್ಮಾಣ ಮಾಡಲಾಗಿದೆ. ಜೊತೆಗೆ 7,500 ಬಸ್ಗಳು ಕುಂಭಮೇಳಕ್ಕೋಸ್ಕರವಾಗಿ ನಿಯೋಜನೆ ಮಾಡಲಾಗಿದೆ. ಅಂದ್ರೆ ಉತ್ತರ ಪ್ರದೇಶದ ರೈಲ್ವೆ ಸ್ಟೇಷನ್ ನಿಂದ ಇರಬಹುದು, ಏರ್ಪೋರ್ಟ್ ನಿಂದ ಇರಬಹುದು, ಬೇರೆ ಬೇರೆ ದೊಡ್ಡ ದೊಡ್ಡ ಸಿಟಿಗಳಿಂದ ಇರಬಹುದು, ಎಲ್ಲಿಂದ ಬೇಕಾದರೂ ಈ ಕುಂಭಮೇಳಕ್ಕೆ ಜನ ಬರುವಂತಿರಬೇಕು, ಅದಕ್ಕೆಲ್ಲ ವ್ಯವಸ್ಥೆ ಇರಬೇಕು ಅಂತ 7,500 ಬಸ್ಗಳನ್ನು ನಿಯೋಜನೆ ಮಾಡಲಾಗಿದೆ. ಹಾಗೆ ಕುಂಭಮೇಳದ ಭದ್ರತೆಗೋಸ್ಕರವಾಗಿ 40,000 ಪೊಲೀಸರನ್ನ ನಿಯೋಜಿಸಲಾಗಿದೆ. ಜೊತೆಗೆ 2,700 AI ಕ್ಯಾಮೆರಾಗಳನ್ನ ಕೂಡ ಸ್ಥಳದಲ್ಲಿ ಇಡಲಾಗಿದೆ. ಇದಿಷ್ಟೇ ಅಲ್ಲ ಮಿತ್ರರೇ, ಈ ಕುಂಭಮೇಳದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಜನ ಭಾಗಿಯಾಗ್ತಾರೆ. ಆರೋಗ್ಯ ಸಮಸ್ಯೆಗಳು ಏರ್ಪಡಬಹುದು.
ಇಂತಹ ಸನ್ನಿವೇಶವನ್ನು ನಿಭಾಯಿಸೋದಕ್ಕೋಸ್ಕರವಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಆಂಬ್ಯುಲೆನ್ಸ್ಗಳು ಸ್ಥಳದಲ್ಲೇ ಇರುತ್ತೆ. ಜೊತೆಗೆ ತಾತ್ಕಾಲಿಕ ವೈದ್ಯಕೀಯ ಶಿಬಿರಗಳನ್ನು ಕೂಡ ಅಲ್ಲಿ ಮಾಡಲಾಗಿದೆ. ಈ ವೈದ್ಯಕೀಯ ಶಿಬಿರಗಳಲ್ಲಿ ಒಟ್ಟು 400 ವೈದ್ಯರು ಪ್ರತಿನಿತ್ಯ ಕಾರ್ಯನಿರ್ವಹಿಸ್ತಾ ಇದ್ದಾರೆ. 700 ಪ್ಯಾರಾಮೆಡಿಕಲ್ ಸ್ಟಾಫ್ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಅಂದ್ರೆ ಜನರಿಗೆ ಯಾವುದೇ ರೀತಿಯಲ್ಲೂ ತೊಂದರೆ ಆಗಬಾರದು, ಆ ರೀತಿಯಾಗಿ ಇಡೀ ಒಂದು ಕುಂಭಮೇಳವನ್ನು ಆಯೋಜನೆ ಮಾಡಲಾಗಿದೆ. ಮಿತ್ರರೇ, ನಾನು ನಿನ್ನೆಯಿಂದಲೂ ಕೂಡ ಮಾಧ್ಯಮಗಳನ್ನು ಗಮನಿಸ್ತಾ ಇದ್ದೀನಿ. ಅನೇಕ ಮಾಧ್ಯಮದವರು ಹೋಗಿ ಅಲ್ಲಿನ ವ್ಯವಸ್ಥೆಯ ಬಗ್ಗೆ ಜನರನ್ನ ಪ್ರಶ್ನೆ ಮಾಡ್ತಾ ಇದ್ರು. ಪ್ರತಿಯೊಬ್ಬರೂ ಕೂಡ ಹೇಳ್ತಾ ಇರುವಂತದ್ದು, ಇಂತಹ ಒಂದು ಅದ್ಭುತವಾದ ವ್ಯವಸ್ಥೆಯನ್ನ ನಾವೆಲ್ಲೂ ನೋಡಿಲ್ಲ. ಅಷ್ಟೊಂದು ಸುಂದರವಾಗಿ ವ್ಯವಸ್ಥೆ ಮಾಡಲಾಗಿದೆ. 1.5 ಕೋಟಿ ಅಲ್ಲ, 2 ಕೋಟಿ ಜನ ಬಂದರೂ ಕೂಡ ಒಂದೇ ದಿನಕ್ಕೆ ಯಾವುದೇ ರೀತಿಯಲ್ಲೂ ತೊಂದರೆ ಆಗದಂತೆ ಇಡೀ ವ್ಯವಸ್ಥೆಯನ್ನ ಮಾಡಲಾಗಿದೆ. ಉತ್ತರ ಪ್ರದೇಶ ಸರ್ಕಾರಕ್ಕೆ ನಮ್ಮದೊಂದು ದೊಡ್ಡ ಸಲಾಂ. ಹಾಗೆ ಇದೆಲ್ಲದೂ ಕೂಡ ಯೋಗಿ ಇರೋದ್ರಿಂದ ಮಾತ್ರ ಸಾಧ್ಯ ಆಗಿದೆ ಅಂತ ಜನ ಯೋಗಿಗೆ ಜೈಕಾರ ಹಾಕ್ತಾ ಇದ್ದಾರೆ. ಇಷ್ಟಾದ್ರೂ ಮಿತ್ರರೇ, ಉತ್ತರ ಪ್ರದೇಶದ ವಿಪಕ್ಷಗಳು ನಿರಂತರವಾಗಿ ಯೋಗಿ ಸರ್ಕಾರವನ್ನ ಟಾರ್ಗೆಟ್ ಮಾಡ್ತಾ ಇದೆ. ಚಿಕ್ಕ ಪುಟ್ಟ ಘಟನೆಗಳಿಗೆ ದೊಡ್ಡದಾಗಿ ಪ್ರಚಾರ ಕೊಡುವಂತಹ ಕೆಲಸವನ್ನ ಸಮಾಜವಾದಿ ಪಕ್ಷ ಮಾಡ್ತಾ ಇದೆ. ಮಿತ್ರರೇ, ನೀವು ಕೂಡ ನೋಡ್ತಾ ಇದ್ರಿ ಈ ಇಡೀ ಕುಂಭಮೇಳದ ಆಯೋಜನೆ ಹೇಗಿದೆ. ನಿಜವಾಗ್ಲೂ ಯೋಗಿ ಸರ್ಕಾರ ಕುಂಭಮೇಳವನ್ನ ಅದ್ಭುತವಾಗಿ ಆಯೋಜನೆ ಮಾಡಿದ್ಯಾ ಅಥವಾ ನಿರೀಕ್ಷಿತ ಮಟ್ಟದಲ್ಲಿ ಆಯೋಜನೆಗಳಾಗಿಲ್ವಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.